ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಮಾಜಿಕ ಶೈಕ್ಷಣಿಕ ಮರು ಸಮೀಕ್ಷೆಗೆ ತೀರ್ಮಾನಕ್ಕೆ ಬರಲಾಗಿದೆ ಅನ್ನುವಂಥ ವಿಚಾರ. ಇಂದಿನ ಸಂಪುಟ ಸಭೆಯಲ್ಲಿ ಅದರ ಬಗ್ಗೆ ತೀರ್ಮಾನ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಮರು ಸಮೀಕ್ಷೆ ಯಾಕೆ ಅನ್ನುವಂಥ ಚರ್ಚೆ ಇದೆಯಲ್ಲ, ಅದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸರ್ಕಾರಿ ನೌಕರರ ಮೂಲಕವೇ ಸರ್ವೆ ಆಗಬೇಕು ಅನ್ನುವಂಥ ವಿಚಾರ. ಮರು ಸಮೀಕ್ಷೆಗೆ 625 ಕೋಟಿ ಯಾಕೆ ಕೊಡಬೇಕು ಅನ್ನುವಂಥ ಚರ್ಚೆ ಆಗುತ್ತೆ. ಸೊ ಅದರ ಬಗ್ಗೆ 625 ಕೋಟಿ ಯಾಕೆ ಅನ್ನೋದ್ರ ಬಗ್ಗೆ ಈ ರೀತಿಯ ಚರ್ಚೆಗಳು. ಸರ್ಕಾರಿ ನೌಕರರ ಮೂಲಕವೇ ಈ ಸರ್ವೆ ಅಗತ್ಯ ಇದೆ ಅನ್ನೋದು. ಇದಾದ ನಂತರ ಅನುಭವಿ ಶಿಕ್ಷಕರು ಸೇರಿ 1.25 ಲಕ್ಷ ಶಿಕ್ಷಕರು ಈ ಸರ್ವೆಯನ್ನು ಮಾಡಬೇಕು, ಇದರಲ್ಲಿ ಭಾಗಿಯಾಗಬೇಕು ಅನ್ನೋದು. ಅದಕ್ಕೆ 625 ಕೋಟಿ. ಎರಡೆರಡು ಕೆಲಸ ಆಗ್ತಾ ಇದೆ. ಅದೆಲ್ಲ ಕೆಲಸ ನಿಮ್ಮ ದುಡ್ಡು, ಏನು ಅವ್ರದ್ದೇನು ಮನೆಯಿಂದ ತಂದೇನು ಕೊಡಲ್ಲ. ಬಟ್ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇಲ್ಲ, ಸರ್ವೆ ಆಗ್ತಾ ಇಲ್ಲ. ಮೇಲ್ವಿಚಾರಕರಾಗಿ 6,000 ಸಿಬ್ಬಂದಿ ಅಗತ್ಯ ಇದೆ. ಸೊ ಹಂಗಾಗಿ ಇದಕ್ಕೆ ಹಣ ವ್ಯಯ ಮಾಡಲಾಗ್ತಾ ಇದೆ. ಯಾಕೆ ಮರು ಸಮೀಕ್ಷೆ, ಯಾಕೆ ಇಷ್ಟೊಂದು ದುಡ್ಡು ಖರ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಒಟ್ಟಾರೆಯಾಗಿ 1.31 ಲಕ್ಷ ಶಿಕ್ಷಕರು ಅಥವಾ ಸಿಬ್ಬಂದಿಗಳು ಬೇಕಾಗತ್ತೆ ಈ ಸರ್ವೆ ಮಾಡಬೇಕು ಅಂತ ಹೇಳಿದ್ರೆ. ಸಾಮಾಜಿಕ ಶೈಕ್ಷಣಿಕ ಮರು ಸಮೀಕ್ಷೆಗೆ ಬೇಕಾಗಿರುವಂಥ ಈ ರೀತಿಯ ತಯಾರಿಗಳು. ಇನ್ನು ದಸರಾ ವೇಳೆ ಹೆಚ್ಚುವರಿ ದಿನಗಳ ಅಗತ್ಯ ಇದೆ. ಸೊ ಹಂಗಾಗಿ ಅಲ್ಲೂ ಕೂಡ ಸಿಬ್ಬಂದಿಗಳ ನೇಮಕ ಆಗಬೇಕಾಗತ್ತೆ. ದಸರಾ ರಜೆ ವಿಸ್ತರಿಸಿ ವಾರಾಂತ್ಯದಲ್ಲಿ ಬೋಧನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಮರು ಸಮೀಕ್ಷೆಗೆ 625 ಕೋಟಿಯ ಹಣದ ವಿಚಾರವಾಗಿ ಯಾಕೆ ಕೊಡಬೇಕು, ಯಾಕೆ ಖರ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಅಂದರೆ ಎಲ್ಲೆಲ್ಲಿ ಹಣ ವ್ಯಯ ಆಗತ್ತೆ, ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ. 20 ದಿನಗಳ ಗಳಿಕೆ ಇದೆಯಲ್ಲ, ಅದು ರಜೆ ಮತ್ತು ಸಮಾನಾಂತರ ಗೌರವಧನವನ್ನು ಕೊಡಲಾಗತ್ತೆ ಅಂಥೇಳಿ. ಅಂದರೆ ಈ ದಸರಾ ಇರುವಂಥ ಟೈಮಲ್ಲಿ ರಜೆ ಸಿಗೋದಿಲ್ಲ, ಅದನ್ನೆಲ್ಲ ಹಾಕಿ ಶಿಕ್ಷಕರಿಗೆ ಈ ರೀತಿಯ ಸಮಾನಾಂತರ ಗೌರವಧನವನ್ನು ನೀಡಲಾಗತ್ತೆ ಅನ್ನುವಂಥ ವಿಚಾರ. 20 ದಿನಗಳ ಒಂದು ರಜೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಿರಿಯ ಪ್ರಾಥಮಿಕ ಶಿಕ್ಷಕರು ಅಂದರೆ 1ರಿಂದ 5ನೇ ತರಗತಿ 25,800ರಿಂದ 51,400 ಶಿಕ್ಷಕರಿದ್ದಾರೆ. ಸೊ ಹಂಗಾಗಿ ಈ ರೀತಿಯ ಇತ್ಯಾದಿ ಮುಖಾಂತರ ಹಣವನ್ನು ವ್ಯಯ ಮಾಡಲಾಗತ್ತೆ. ಇದಕ್ಕೆ ಇಂತಿಷ್ಟು ಕೋಟಿ ಬೇಕಾಗತ್ತೆ, 625 ಕೋಟಿ.